ಏನಪ್ಪಾ ಅಂದ್ರೆ ಮಾರ್ಚ್ ತಿಂಗಳು 4, 5, 6 ಎಲ್ಲ ಚಾಲಕರ ಸಂಕಷ್ಟದಲ್ಲಿ ಏನಿದು ವೈಟ್ ಬೋರ್ಡ್ ಟ್ಯಾಕ್ಸಿ ವಿರುದ್ಧ ಎಲ್ಲ ಚಾಲಕರ ಬೆಂಬಲ ಹಾಗೂ ಎಲ್ಲ ಸಂಘಟನೆಗಳ ಬೆಂಬಲ ಇದೆ. ದಿನನಿತ್ಯ ನಮ್ಮ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಅಗ್ರೀಡ್ ಕಂಪನಿಗಳಿಗೆ ಲೈಸೆನ್ಸ್ ಕೊಟ್ಟು ನಮ್ಮನ್ನ ಸಂಕಷ್ಟ ಸಿಕ್ಕಿಸಿದ್ದಾರೆ. ಇವತ್ತು ಇಲ್ಲಿ ಬಂದು ನಾವು ಕೂತ್ಕೊಳ್ಳೋ ಕಾರಣನೇ ಈ ಸರ್ಕಾರನೇ. ಆದ ಕಾರಣ ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಮಿನಿಸ್ಟರ್ ಯಾರಿದ್ದರು, ರಾಮಲಿಂಗಾರೆಡ್ಡಿ ಸರ್ ಆಗಿರ್ಬೋದು, RTO ಕಮಿಷನರ್ ಯೋಗೇಶ್ವರ್ ಆಗಿರ್ಬೋದು, ನಮ್ಮ CM ಸಿದ್ದರಾಮಯ್ಯ ಅವರಾಗಿರ್ಬೋದು, ದಯವಿಟ್ಟು ನಮ್ಮ ಚಾಲಕರ ಸಂಕಷ್ಟವನ್ನು ಪರಿಗಣಿಸಬೇಕು. ಹಾಗೆ ವೈಟ್ ಬೋರ್ಡ್ ಟ್ಯಾಕ್ಸ್ ಏನಿದೋ ಎಂಬುವರೆ ಬೆಳ್ಕೊಂಡಿದೆ ಭೂತ, ಇದನ್ನ ನಮ್ಮ ಕರ್ನಾಟಕ ರಾಜ್ಯದಿಂದ ಓಡಿಸಬೇಕು ಅಂತ ನಿರ್ಧಾರ ಮಾಡಿ ಪ್ರತಿಯೊಬ್ಬ ಚಾಲಕರು ತುಂಬಾ ಹೋರಾಟ ಮಾಡ್ತಾ ಇದ್ದೀವಿ. ಹಾಗೆ ಈ ಹೋರಾಟದ ಪ್ರತಿಬಿಂಬ ಏನಪ್ಪ ಅಂದ್ರೆ ಪ್ರತಿಯೊಂದು ಗಾಡಿಗಳಲ್ಲೂ, ಆಟೋಗಳಲ್ಲಾಗಲಿ, ಕ್ಯಾಬ್ಗಳಾಗಲಿ, ಗೂಡ್ಸ್ ವೆಹಿಕಲ್ ಆಗಲಿ ನಮ್ಮ ರಾಜ್ಯದ ಬಾವುಟನ ಕಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಹಾಗೆ ಏನಪ್ಪಾ ಅಂದ್ರೆ ಆಂಜನೇಯ ದೇವಸ್ಥಾನ, ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ 4ನೇ ತಾರೀಕು DC ಆಫೀಸ್ವರೆಗೂ ಕಾಲ್ನಡಿಗೆಯಿಂದ ಹೋಗಿ DC ಆಫೀಸ್ ಆವರಣದಲ್ಲಿ 3 ದಿವಸ ಉಪವಾಸ ಸತ್ಯಾಗ್ರಹ ಕೊಡ್ತಾ ಇದ್ದೀವಿ. ದಯಮಾಡಿ ಎಲ್ಲಾ ಚಾಲಕರು ಇದಕ್ಕೆ ಬೆಂಬಲಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ತೆ. ನಮಸ್ಕಾರಗಳು. ಇವತ್ತು ಮೈಸೂರು ಜಿಲ್ಲೆಯಾದ್ಯಂತ ಕಾರ್ಮಿಕರ ಪರವಾಗಿ, ವಾಹನಗಳ ಚಾಲಕರ ಪರವಾಗಿ, ನೆಲ ಜಲ ಭಾಷೆಯ ಪರವಾಗಿ ಕನ್ನಡ ಪರ ಹೋರಾಟಗಾರರಲ್ಲಿ ನಾನು ಹೇಳ್ಕೊಳ್ಳೋದೇನಂತಂದ್ರೆ, ಒಂದೇ ವಿಷಯಕ್ಕೆ ಸಂಬಂಧಿಸಿದಂತ ಯಾವುದೋ ಒಂದು ಚಾಲಕರಿಗೂ ಕಷ್ಟ ಆಗ್ತದೆ ಅಂತ ಒಂದು ಉದ್ದೇಶಕ್ಕೆಲ್ಲ ಕನ್ನಡ ಪರ ಹೋರಾಟಗಳು ಅಂತಂದ್ರೆ ಎಲ್ಲಕ್ಕೂ ಸ್ನೇಹಕ್ಕೂ ಸಮರಕ್ಕೂ ಸಿದ್ಧ ಅಂತೇಳಿ ಎಲ್ಲಕ್ಕೂ ಹಿಡಿಯೋದು. ಮತ್ತೆ ಏನಿವತ್ತು ನಮ್ಮ ಮೈಸೂರು ಜಿಲ್ಲೆಯ ಮೊದಲನೇದಾಗಿ ಪತ್ರಿಕೆ ಮಾಧ್ಯಮರಿಗೆ ನಾನು ಸಾಕ್ತವನ್ನು ಬರ್ತಾ, ಏನಿವತ್ತು ಮೈಸೂರು ಜಿಲ್ಲೆಯಾದ್ಯಂತ ನಮ್ಮ ಕರ್ನಾಟಕ ಸೇನೆ ಜಿಲ್ಲಾಧ್ಯಕ್ಷರಾದ ಮುರುಗನ್ ಅವರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರಾದ ಬಸವರಾಜ ಬಡಗಡೆ ರಾಜೇಶ್ವರ ಮೇರೆಗೆ 4, 5, 6 3 ದಿನ ಏನ್ ನೀವು ಇವತ್ತು ಹರಮಾನ್ಯ ಮೈದಾನದಿಂದ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿಗೆ ಕಪ್ಪು ಬಾವುಟ ಪ್ರದರ್ಶನ ಏನ್ ಮಾಡ್ತಾ ಇದ್ದೀರಿ, ಅದು ಅಷ್ಟು ಸುಲಭವಾಗಿ ಯಾರು ಸಂಘಟನೆಗಳಾಗಿದ್ದು ಹೋರಾಟಗಳಲ್ಲಿ ಅತಿ ಹೆಚ್ಚಾಗಿ ಬಳಸ್ತಾ ಇಲ್ಲ. ಆದರೂ ಈಗ ಏನು ಈ ಒಂದು ಕಪ್ಪು ಬಾವುಟ ಪ್ರದರ್ಶನಕ್ಕೆ ಅಧೋಗತಿ ಆಗಿರೋದ್ರಿಂದ ಅವ್ರಿಗೆ ಬೇರೆ ಇದೇ ಇಲ್ಲ. ಯಾಕೆ ಅಂತಂದ್ರೆ ವೈಟ್ ಬೋರ್ಡ್ ಹಾಗೂ ಎಲೆಕ್ಟ್ರಿಕಲ್ ಲೈಟ್ಸ್ ಅವ್ರದೇ ಆದಂತ ಒಂದು ವಿಚಿತ್ರವಾಗಿ ಟ್ಯಾಕ್ಸಿ ರೂಪವಾಗಿ ಬಳಸ್ತಾ ಇದ್ದಾರೆ. ಆ ಒಂದು ಟ್ಯಾಕ್ಸಿಗಳು ಈಗ ಯೆಲ್ಲೋ ಬೋರ್ಡ್ ಗಾಡಿಗಳು ಅದಕ್ಕೆ ಆದಂತ ಒಂದು DL ಇರುತ್ತೆ, ಲೈಸೆನ್ಸ್ ಕೊಟ್ಟಿರ್ತಾರೆ. ಅವರು ಅದಕ್ಕೆ ಆಗಿ ದಿನನಿತ್ಯ ಬೆಳಗ್ಗೆಯಿಂದ ಸಾಯಂಕಾಲ ಬಿಸಿಲಲ್ಲಿರ್ಬೋದು, ಗಾಳಿ ಇರ್ಬೋದು, ಮಳೆಯಲ್ಲಿರ್ಬೋದು, ಅವರು ದಿನನಿತ್ಯ ಕಾಯ್ಕೊಂಡಿದ್ದು ಜನಗಳನ್ನು ಕರ್ಕೊಂಡೋಗಿ ಅವರ ಒಂದು ಸೌಲಭ್ಯವನ್ನು ಬಿಟ್ಕೊಡ್ತಾ ಇರ್ತಾರೆ. ಇವರು ಒಂದು ಮನೆಗೆ 4 ಗಾಡಿ 5 ಗಾಡಿ ತಗೊಂಡಿರ್ತಾರೆ. ಅದೇ ರೀತಿ ಗೌರವದ
ನೆರವಿಗೆ ನಾವು ಬಂದು ನಿಂತ್ಕೊಳ್ತೀವಿ. ಅತಿ ಶೀಘ್ರದಲ್ಲಿ ಏನು 18 ಬೇಡಿಕೆಗಳು ಇಟ್ಟಿದ್ದಾರೋ ಈ 18 ಬೇಡಿಕೆಗಳು ಸಹ ಸರ್ಕಾರ ಅಧಿಕಾರಿಗಳು ಈಡೇರಿಸಬೇಕು. ಇಲ್ಲದಿದ್ದರೆ ಏನು ಈ ಒಂದು ಪ್ರತಿಭಟನೆ ನಾವು 4, 5, 6 ಏನು ಮಾಡ್ತಾ ಇದ್ದೀವಿ, ಈ ಒಂದು ಬೇಡಿಕೆ ಈಡೇರಿಸುವುದರಲ್ಲಿ ಇಲ್ಲ ಅಂತಂದ್ರೆ ಕೆಂಪು ಬಾವುಟ ನಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಕೆಂಪು ಬಾವುಟ ಪ್ರಕಟವಾಗಿರುತ್ತದೆ. ಇದನ್ನು ತಮ್ಮ ಅಧಿಕಾರಿಗಳು ಹಾಗೂ ಈ ಒಂದು ಸಚಿವ ಸಂಪುಟದಲ್ಲಿರುವ ಎಲ್ಲ ಶಾಸಕರು